ಆರ್ಸಿಬಿ 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 ರಾತ್ರಿ ಮಲಗಿದ್ರು ಬೆಳಗ್ಗೆ ಎದ್ರು ಕಿವಿ ಹತ್ರ ಇದೇ ಗುಯ್ಗುಡ್ತಾ ಇದೆ. ನಮ್ಮ ಆರ್ಸಿಬಿ ಹುಡುಗರು ಇವತ್ತಿನ ಪಾಡು ಲವ್ ಫೇಲ್ಯೂರ್ ಆಗಿರೋ ದೇವದಾಸ್ಗಳಂತಾಗಿದೆ. ಇನ್ನೇನು ಎರಡೇ ಹೆಜ್ಜೆ 17 ವರ್ಷದ ಕನಸು ನನಸಾಗಿ ಬಿಡ್ತು ಅಂತ ಕಟ್ಟಿಕೊಂಡಿದ್ದ ಕನಸೆಲ್ಲ ನುಚ್ಚು ನೂರಾಗೋಯ್ತು. ಈಗ ಕೂತಲ್ಲಿ ನಿಂತಲ್ಲಿ ಎಲ್ಲ ಒಂದೇ ಪ್ರಶ್ನೆಯಾಗಿದೆ. ಸೋತರು ನಮ್ಮ ಹುಡುಗರು, ಎಲ್ಲಿ ಎಡವು ಬಿಟ್ರು ಅಂತ. ಆರ್ಸಿಬಿ ಸೋಲಿಗೆ ಮುಖ್ಯ ಕಾರಣವೇ ಕೊಹ್ಲಿ ಅವರ ಮೇಲಿನ ಭಯೋತ್ಪಾದಕರ ಬೆದರಿಕೆಯೇ ಈ ಸೋಲಿಗೆ ಕಾರಣವ? ಮ್ಯಾಚ್ಗೂ ಮುನ್ನ ಒಂದು ಸುದ್ದಿ ಬರುತ್ತೆ, ಆರ್ಸಿಬಿ ತಂಡ ಎಲಿಮಿನೇಟರ್ ಮ್ಯಾಚ್ಗೆ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇಲ್ಲ ಅಂತ. ಯಾಕೆ ಅಂತ ನೋಡಿದಾಗ ಲಿಟರಲಿ ಶಾಕ್ ಆಯ್ತು. ಯಾಕಂದ್ರೆ ಕೊಹ್ಲಿ ಅವರನ್ನ ಮುಗಿಸೋದಕ್ಕೆ ಭಯೋತ್ಪಾದಕರು ಪ್ಲಾನ್ ಮಾಡಿಕೊಂಡಿದ್ರಂತೆ. ಗುಜರಾತ್ ಪೊಲೀಸರ ಕೈಗೆ ಒಂದೆರಡು ದಿನದ ಹಿಂದೆ 4 ಭಯೋತ್ಪಾದಕರು ಸಿಕ್ಕಿ ಬೀಳ್ತಾರೆ. ಆ 4 ಬಳಿ ಭಯಾನಕವಾದ ಶಸ್ತ್ರಾಸ್ತ್ರಗಳು ಕೂಡ ಇದ್ದವು. ಆ 4 ವಿಚಾರಣೆಗೆ ನಡೆಸಿದಾಗ ಅವರು ಕೊಹ್ಲಿಯನ್ನ ಟಾರ್ಗೆಟ್ ಮಾಡೋಕೆ ಬಂದಿದ್ರು ಅನ್ನೋ ವಿಷಯ ಗೊತ್ತಾಗುತ್ತೆ. ಹೀಗಾಗಿ ಆರ್ಸಿಬಿ ಮತ್ತು ಆರ್ಆರ್ ಮ್ಯಾಚ್ ದಿನ ಗುಜರಾತ್ ಕಾಲೇಜು ಮೈದಾನದಲ್ಲಿ ನಡೆಯಬೇಕಿದ್ದ ಅಭ್ಯಾಸ ಸ್ಟಾಪ್ ಆಗುತ್ತೆ. ಒಂದು ದಿನ ಅಭ್ಯಾಸ ನಡೆಸದೆ ಇದ್ದಿದ್ದಕ್ಕೆ ಆರ್ಸಿಬಿ ಸೋತೋಗ್ಬಿಟ್ರ ಅಥವಾ ಯಾರೋ 4 ಜನರ ಬೆದರಿಕೆ ಹೆದರಿ ಸೋತ್ರ, ಇದೇ ಸೋಲಿಗೆ ಕಾರಣ ಅಂತ ಹೇಳೋಕಾಗೋದಿಲ್ಲ. ಆದ್ರೆ ಇದು ಒಂದು ಕಾರಣ ಅಂತ ಖಂಡಿತ ಹೇಳ್ಬೋದು. ಅಫ್ಕೋರ್ಸ್ ಇಂತಹ ಬೆದರಿಕೆಗಳು ಬಂದಾಗ ಆಟಗಾರರು ಸ್ವಲ್ಪ ಮೆಂಟಲಿ ಡಿಸ್ಟರ್ಬ್ ಆಗೇ ಆಗ್ತಾರೆ. ಸೊ ಇಲ್ಲಿಯೂ ಆಗಿರಬಹುದು. ಏನೇ ಆದ್ರೂ ಆರ್ಸಿಬಿ ಸೋತಾಗಿದೆ, ಏನು ಮಾಡೋಕ್ಕಾಗಲ್ಲ. 17 ವರ್ಷದ ಕನಸು ಈ ಸಲವೂ ಈಡೇರಲಿಲ್ಲ ಬಿಡಿ. ಗೆದ್ರು ನಾವು ಆರ್ಸಿಬಿ ಫ್ಯಾನ್ಸೇ, ಸೋತ್ರು ನಾವು ಆರ್ಸಿಬಿ ಫ್ಯಾನ್ಸೇ. ಈ ಸಲ ಕಪ್ ನಮ್ದೇ, ಮುಂದಿನ ಸಲನೂ ಕಪ್ ನಮ್ದೇ ಅಂತಾನೆ ಆರ್ಸಿಬಿ ಅಭಿಮಾನಿಗಳು ಹೇಳ್ತಾನೆ ತಿರುಗ್ತೀವಿ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.